ನೋಡಿ ಮನೆಯಲ್ಲಿ ಸೇಬು ಇತ್ತು ಅಂದರೆ ಈ ಥರ ಸಿಂಪಲ್ಲಾಗಿ ಬೇಸಿಗೆಗೆ ನೀವು ಆ್ಯಪಲ್ ಜ್ಯೂಸನ್ನು ಮಾಡ್ಕೋಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ಬನ್ನಿ, ಇವತ್ತು ನಾನು ಸಿಂಪಲ್ಲಾಗಿ ಒಂದು ಆ್ಯಪಲ್ ತೊಗೊಂಡು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ಇವಾಗ ಹೇಗಿದ್ದರೂ ಬೇಸಿಗೆ ಇರೋದ್ರಿಂದ ತುಂಬ ಸೆಕೆ ಇರುತ್ತೆ. ಈ ಥರ ನೀವು ಆ್ಯಪಲ್ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು. ಬನ್ನಿ ಇವಾಗ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಆ್ಯಪಲ್ ಜ್ಯೂಸನ್ನು ಇಲ್ಲಿ ನಾನು ಒಂದು ಸೇಬು ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಸೇಬು ಹಣ್ಣಿನಿಂದ ನೋಡಿ ಇಷ್ಟು ಜ್ಯೂಸ್ ಆಗಿದೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಜ್ಯೂಸನ್ನು ನಾವು. ಬನ್ನಿ ಇವಾಗ ಒಂದು ಆ್ಯಪಲನ್ನು ಕಟ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ಫಸ್ಟಿಗೆ ಒಂದು ಸಲ ತೊಳ್ಕೊಬೇಕು, ಆಮೇಲೆ ಕ್ಲೀನಾಗಿ ಹೆಚ್ಕೋಬೇಕು. ಇದನ್ನು ನೋಡಿ ಈ ಥರ ಹೆಚ್ಕೊಂಡು ಒಳಗಡೆ ಇರೋವಂತಹ ಬೀಜನೆಲ್ಲ ನೀಟಾಗಿ ತಕ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ತಕ್ಕೊಂಡು ಪೀಸ್ ಮಾಡ್ಕೋಬೇಕು ನಾವು. ನೋಡಿ ಈ ಥರ ಎಲ್ಲ ನೀಟಾಗಿ ಬೀಜ ಎಲ್ಲ ತಕ್ಕೊಂಡು ಪೀಸ್ ಮಾಡಿಟ್ಕೊಂಡು ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಾಗುತ್ತೆ. ಮತ್ತು ಮಕ್ಕಳಿಗೂ ಹಣ್ಣು ತಿನ್ನಲ್ಲ ಅಂದರೆ ಈ ಥರ ನೀವು ಜ್ಯೂಸನ್ನು ಮಾಡಿಕೊಡ್ಬೋದು. ಬರೀ ಸೇಬು ಹಣ್ಣಿನಿಂದ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು. ನೋಡಿ ಈ ಥರ ಪೀಸಾಗಿ ಮಾಡಿಟ್ಕೊಂಡು ಜ್ಯೂಸನ್ನು ಮಾಡ್ಕೊಳ್ಳೋಣ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಇಷ್ಟು ಪೀಸನ್ನು ಒಂದೇ ಒಂದು ಹಣ್ಣು ತೊಗೊಂಡಿದ್ದೀನಿ ಅಷ್ಟೇ, ನಾನು ತೋರ್ಸೋಕ್ಕೋಸ್ಕರ. ಇವಾಗ ಇದನ್ನೆಲ್ಲ ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕ್ಬೋದು. ಕೆಲವೊಬ್ಬರ ಮನೆಗೆ ಜ್ಯೂಸ್ ಮಾಡೋ ಅಂಥದ್ದು ಜಾರ್ ಇರುತ್ತೆ, ಅದರಲ್ಲೇ ಹಾಕಿ ಮಾಡ್ಬೋದು. ನಾನಿಲ್ಲಿ ನಮ್ಮ ಮನೇಲಿ ಇರಲ್ಲ, ಹಾಗಾಗಿ ಮಿಕ್ಸಿ ಜಾರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಕೋಲ್ಡ್ ಆಗಿರೋದ್ರಿಂದ ಮಾತಾಡೋಕ್ಕಾಗ್ತಿಲ್ಲ, ಆದರೂ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನೋಡಿಬಿಟ್ಟು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಇದಕ್ಕೆ ನಾನು ನೀರನ್ನು ಉಪಯೋಗಿಸ್ತಾ ಇಲ್ಲ, ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಈ ಥರ ಹಾಲು ಹಾಕಬೇಕು. ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಗಲಾಟೆ ಇದೆ, ಅದಕ್ಕೆ ಸ್ವಲ್ಪ ಸರಿಯಾಗಿ ಕೇಳಿಲ್ಲ ವಾಯ್ಸು. ಮತ್ತು ಹಾಲಿಗೆ ಸ್ವಲ್ಪ ಸಕ್ಕರೆನ ಹಾಕಬೇಕು ನೋಡಿ, ನೀರನ್ನು ಯೂಸ್ ಮಾಡಬೇಡಿ. ನೋಡಿ ಇಲ್ಲಿ ಸಕ್ಕರೆನ ಹಾಕ್ತಾಯಿದ್ದೆ ನಾನು, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಹಾಲನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು. ಮತ್ತು ಒಂದು ಏಲಕ್ಕಿ ಕಾಯನ್ನು ಹಾಕಿದ್ದೀನಿ. ಒಂದು ಏಲಕ್ಕಿ ಕಾಯಿ, ನೆಕ್ಸ್ಟು ಸಕ್ಕರೆ, ಹಾಲು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸಕ್ಕರೆ ನೀವು ಜಾಸ್ತಿ ಬೇಕು ಇನ್ನೂ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಏಲಕ್ಕಿ ಕಾಯಿನ ನಾನು ಸಿಪ್ಪಿನ ತೆಗೆದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು. ಇದಕ್ಕೆ ನೀರು ಮಾತ್ರ ಹಾಕಬೇಡಿ, ಬರೀ ಹಾಲಲ್ಲೇ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಇಲ್ಲಿ ನೋಡಿ ನಾನು ಇವಾಗ ಇದನ್ನು ಸೋಸೋದೇನು ಬೇಡ ಫ್ರೆಂಡ್ಸ್, ಯಾಕಂದರೆ ಸೋಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆ ಒಂದು ಗ್ಲಾಸಿಗೆ ಹಾಕ್ತಾಯಿದ್ದೇನೆ ನೋಡಿ ನಾನು. ತುಂಬ ಚೆನ್ನಾಗಾಗುತ್ತೆ. ನೀವು ಎಲ್ಲ ಥರದ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊತೀರಲ್ಲ, ಅದೇ ಥರ ಆ್ಯಪಲ್ ಜ್ಯೂಸನ್ನು ಮಾಡಿಕೊಂಡು ಕುಡಿ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಇದೇ ಥರನೇ ಇರಬೇಕು, ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಜ್ಯೂಸು. ಬನ್ನಿ ಆ್ಯಪಲ್ ಜ್ಯೂಸ್ ಕುಡಿದ್ಬಿಟ್ಟು ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಮತ್ತು ಬನಶಂಕರಿ ಆಲ್ ಇನ್ ಒನ್ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಸಿಂಪಲ್ಲಾಗಿ ಇರುವಂತಹ ಆ್ಯಪಲ್ ಜ್ಯೂಸ್ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ತುಂಬ ಕಮ್ಮಿ ಬರ್ತಾಯಿದೆ ನನಗೆ ವ್ಯೂಸ್, ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟು ನನಗೆ ಭಾಳ ಮುಖ್ಯ ಆಗೈತೆ ರೀ ನೋಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹೇಗಿತ್ತು ಜ್ಯೂಸ್ ಅಂತ ತಿಳಿಸ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ವಿಡಿಯೋನು ಭಾಳ ಇಲ್ಲ, ಒಂದು 4 ನಿಮಿಷದ ವಿಡಿಯೋ ಅಷ್ಟು ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿರಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಾಂಗ್ ವಿಡಿಯೋನು ಹಾಕಿದ್ದೀನಿ, ಅದಕ್ಕೂ ಸಹಿತ ಸಪೋರ್ಟ್ ಮಾಡಿರಿ. ನಾನು ಚಾನಲೇ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಇಲ್ಲ ಸ್ಟಾಪ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬರ್ತಾ ವ್ಯೂಸ್ ಕಮ್ಮಿ ಹಾಕೋದ್ರಿಂದ ನನಗೆ ಯಾಕೋ ಬೇಜಾರು ಅನ್ನಿಸ್ತಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಗಳ ಬೆಂಬಲ ನನಗೆ ಭಾಳ ಮುಖ್ಯ ಆಗೈತಿ. ಮತ್ತು ಬೇಗ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.